ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಹತ್ತಿ ಥರ ಇರುವಂತಹ ಮೆತ್ತಗಿನ ದೋಸೆ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಸೂಪರ್ ಆಗಿರುವಂತಹ ದೋಸೆ, ತುಂಬ ಮೃದುವಾಗಿದೆ. ಇದನ್ನು ನಾವು ಬೇಳೆ, ಅಕ್ಕಿ ಇದೆಲ್ಲ ಯಾವುದು ಕೂಡ ಬೇಡ, ಹಾಗೆಯೇ ಸೋಡಾ ಪುಡಿ ಆಗಲಿ ಈನೋ ಪುಡಿ ಆಗಲಿ ಏನು ಕೂಡ ಸೇರಿಸಿಲ್ಲ. ಒಂದು ಹೆಲ್ದಿ ಆಗಿರುವಂತಹ ದೋಸೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ನೀವು ಇದನ್ನು ಟ್ರೈ ಮಾಡಿದರೆ ನೀವು ಯಾವಾಗ ಬೇಕಾ ಆವಾಗ ದಿಢೀರಂತ ಇದನ್ನು ಮಾಡ್ಕೊಳ್ಬಹುದು. ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಚಿರೋಟಿ ರವೆ ನಿಮ್ಮ ಹತ್ರ ಇಲ್ಲ ಅಂದರೆ ಉಪ್ಪಿಟ್ಟು ರವೆ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಈ ಪ್ರಮಾಣದಲ್ಲಿ ಸುಮಾರು 8 ದೋಸೆ ಆಗುತ್ತೆ. ಇದನ್ನು ಒಂದು ಪಾತ್ರೆಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನೀರು ಬೇಡ, ರವೆ ಮುಳುಗುವಷ್ಟು ನೀರು ಸೇರಿಸಿದರೆ ಸಾಕು. ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಇದನ್ನು 5 ನಿಮಿಷ ಆದಮೇಲೆ ನೋಡಿ, ನೀರು ಈ ರೀತಿ ಮೇಲ್ಗಡೆ ನಿಂತ್ಕೊಂಡಿದೆ. ರವೆ ತುಂಬ ಸಾಫ್ಟಾಗಿ ಆಗಿದೆ. ಸ್ವಲ್ಪ ದಪ್ಪ ರವೆ ಉಪಯೋಗಿಸೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ನೆನೆಸಿಡ್ಬೋದು. ಇದರ ಜೊತೆಗೆ ಬೇರೆ ಸಾಮಗ್ರಿಗಳು: 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು, ರವೆ ಹಾಕಿದ ಲೋಟದಲ್ಲೇ ಅರ್ಧ ಲೋಟದಷ್ಟು ತೆಂಗಿನ ತುರಿ, 3 ಟೇಬಲ್ ಸ್ಪೂನಷ್ಟು ಮೊಸರು. ಈಗ ಇವೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಬೇಡಿ, ಒಂದು ಸ್ವಲ್ಪ ಅದರಲ್ಲಿರುವಂತಹ ಮೇಲಿರುವಂಥ ನೀರನ್ನು ತೆಗೆದು ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿದ್ದೀನಿ ಅಷ್ಟೇ, ಬೇಕಾದರೆ ನೀವು ಮತ್ತೆ ನೀರು ಹಾಕೋಬೋದು. ಈಗ ರವೆ, ಗೋಧಿ ಹಿಟ್ಟು, ತೆಂಗಿನ ತುರಿ ಈ 3 ನಾನು ಹಾಕಿದ್ದೀನಿ. ಇದರ ಜೊತೆಗೆ ಮೊಸರು ಕೂಡ ಹಾಕಿಬಿಟ್ಟು ಇದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು. ರುಬ್ಬಿ ಆದಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಹಿಟ್ಟು ಯಾವ ಹದದಲ್ಲಿದೆ ಅಂತ ಹೇಳಿ. ನೋಡ್ಬೋದು ನೀವಿಲ್ಲಿ, ತುಂಬ ದಪ್ಪನೂ ಇಲ್ಲ, ತುಂಬ ನೀರು ಕೂಡ ಇಲ್ಲ, ಮೀಡಿಯಮ್ ಆಗಿ ಇದೆ. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಗಿಬಿಟ್ರೆ ಚಿಂತೆ ಇಲ್ಲ, ಸ್ವಲ್ಪ ರವೆಯನ್ನು ನೆನೆಸಿಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ನೋಡ್ಬೋದು ಹಿಟ್ಟು ಈ ಹದಕ್ಕಿದೆ. ಈ ಹಿಟ್ಟಿನಿಂದ ನೀವೀಗ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನಾನೀಗ ಇದನ್ನು ಫರ್ಮೆಂಟಿಗೆ ಇಡ್ತಾ ಇದ್ದೀನಿ. ಸಂಜೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ದೋಸೆ ಮಾಡ್ತಾ ಇದ್ದೀನಿ. ಈಗ ಬೆಳಿಗ್ಗೆ ನೋಡಿ ತೆಗಿತಾ ಇದ್ದೀನಿ. ಹಿಟ್ಟು ಯಾವ ಹದಕ್ಕಿದೆ ಅಂತ ನೀವಿಲ್ಲಿ ನೋಡ್ಬೋದು, ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟು ತುಂಬ ದಪ್ಪ ಆಗಿಬಿಟ್ಟಿದೆ. ಹಿಂದಿನ ದಿನ ನಾವು ಇಡುವಾಗ ಸ್ವಲ್ಪ ತೆಳ್ಳಗಿತ್ತು ಹಿಟ್ಟು, ಈಗ ದಪ್ಪ ಆಗಿದೆ. ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡ್ಕೊಳ್ಳೋಣ. ತವ ಇಲ್ಲಿ ಚೆನ್ನಾಗಿ ಕಾದಿದೆ. 1 ಸೌಟ್ನಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 1.5 ಸೌಟಷ್ಟು ಕೂಡ ನೀವು ಹಾಕ್ಕೊಳ್ಬೋದು. ದಪ್ಪ ದೋಸೆ ಬೇಕು ಅಂದರೆ ದಪ್ಪ ದೋಸೆ ಕೂಡ ಹಾಕೋಬೋದು, ಹಾಗೆಯೇ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ಆದರೆ ಇದು ರೋಸ್ಟ್ ಆಗಿ ನಿಮಗೆ ಬರೋದಿಲ್ಲ, ತುಂಬಾ ಸಾಫ್ಟಾಗಿ ಮೆತ್ತಗಿನ ದೋಸೆ ಆಗುತ್ತೆ. ದೋಸೆ ಹಾಕಿ ಮುಚ್ಚಿಟ್ಟು ನಾನು ಸ್ವಲ್ಪ ಬೇಯಿಸಿದ್ದೀನಿ. ಈಗ ಇದಕ್ಕೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಹೊತ್ತು ಬೆಂದ ಮೇಲೆ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ದೋಸೆ ಯಾವ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎರಡೂ ಕಡೆ ತಿರುಗಿಸಿ ಹಾಕಿ ಈ ಒಂದು ದೋಸೆಯನ್ನು ನಾನು ಬೇಯಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಮೆತ್ತಗಿದೆ, ಅಷ್ಟೊಂದು ಚೆನ್ನಾಗಿದೆ ದೋಸೆ. ತೆಂಗಿನ ತುರಿ ಎಲ್ಲ ಹಾಕಿರೋದ್ರಿಂದ ಇದರ ಘಮ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ತೂತಾದ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇನ್ನೊಂದು ದೋಸೆ ನಾನು ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ದೋಸೆ ಹಾಕಿದ ಮೇಲೆ ಒಂಚೂರು ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ, ಆಗ ಬೇಗ ಬೇಯುತ್ತೆ ಕೂಡ. ಈಗ ನೋಡಿ ಎರಡೂ ಕಡೆ ತಿರುಗಿಸಿ ಹಾಕಿ ಇದನ್ನು ಕೂಡ ಬೇಯಿಸಿದ್ದೀನಿ. ತುಂಬಾ ಮೆತ್ತಗಿರುವಂತಹ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಈ ದೋಸೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.